ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಾಕಷ್ಟು ಭಕ್ತಾದಿಗಳು ಇವತ್ತು ರಾಯರ ಆರಾಧನೆಯಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು ಕೇವಲ ನಗರದಲ್ಲಿ ಮಾತ್ರ ಅಲ್ಲ, ಎಲ್ಲೆಡೆ ರಾಯರ ಆರಾಧನೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಭಾಗಿಯಾಗಿರುವಂಥದ್ದು. ಅದೇ ರೀತಿಯಾಗಿ ನಾನು ಸಹ ಈಗ ಶೇಷಾದ್ರಿಪುರಂನ ರಾಯರ ದೇವಸ್ಥಾನದಲ್ಲಿದ್ದೀನಿ, ರಾಯರ ಮಠದಲ್ಲಿದ್ದೀನಿ. ತಾವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಭಕ್ತಾದಿಗಳು ದೇವರ ಭಕ್ತಿಯಲ್ಲಿ ಮುಂದೆ ಹೇಳ್ತಿದ್ದಾರೆ ಅಂತ ಹೇಳಿ. ಏನು ರಾಘವೇಂದ್ರ ಸ್ವಾಮೀಜಿಯವರ ಮುಂದೆ ತಮ್ಮ ಭಕ್ತಿಯನ್ನು ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು 354ನೇ ಆರಾಧನಾ ಮಹೋತ್ಸವ ಆಗಿರುವಂತಹದ್ದು. ಈ ದೇವಸ್ಥಾನದಲ್ಲಿ, ಈ ಮಠದಲ್ಲೂ ಸಹ ಸಂಪೂರ್ಣವಾಗಿ ಹೂಗಳಿಂದ ಅಲಂಕಾರ ಮಾಡಿರುವಂತಹದ್ದು. ದೇವರಿಗೆ ಇಷ್ಟವಾಗುವಂತಹ ಹೂಗಳು ಸೇವಂತಿ ಹೂ ಆಗಿರ್ಬೋದು, ಚೆಂಡು ಹೂ ಆಗಿರ್ಬೋದು, ನಾನಾ ಬಗೆಯಿಂದ ಹೂಗಳಿಂದ ದೇವಸ್ಥಾನ ಸಂಪೂರ್ಣವಾಗಿ ಕಂಗೊಳಿಸ್ತಾ ಇರುವಂತಹದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಭಕ್ತಾದಿಗಳು ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ನಡೆಯುವಂಥ ಆರಾಧನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅದೇ ರೀತಿ ನಾಳೆಯೂ ಸಹ ವಿಶೇಷವಾದಂಥ ಆರಾಧನೆ ಇರುತ್ತೆ. ಇಂದೂ ಸಹ ರಾಯರ ಮಠದಲ್ಲಿ ವಿಶೇಷವಾದಂಥ ಆರಾಧನೆ ಇರುವಂಥದ್ದು. ನಿನ್ನೆ ಪೂರ್ವಾರಾಧನೆ ಆದರೆ ಇಂದು ಮಧ್ಯಾರಾಧನೆ, ನಾಳೆ ಉತ್ತರ ಆರಾಧನೆ ನಡೆಯುವಂಥದ್ದು. ಇಂದೂ ಸಹ ಬೆಳಿಗ್ಗೆಯಿಂದ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸ್ತಾ ಇರುವಂಥದ್ದು. ಈಗಾಗಲೇ ಪಂಚಾಮೃತ ಅಭಿಷೇಕ ಆಗಿರುವಂಥದ್ದು. ಈಗ ಹೂವಿನ ಅಲಂಕಾರ ನಡೀತಾ ಇರುವಂಥದ್ದು. ತಾವೆಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈಗ ಹೂವಿನ ಅಲಂಕಾರ ರಾಯರಿಗೆ ನಡೀತಾ ಇರುವಂಥದ್ದು. ಇನ್ನು ಅದರ ಜೊತೆಗೆ ಸಂಜೆವರೆಗೂ ಸಹ ಆಗಾಗ ಮಂಗಳಾರತಿಗಳಾಗ್ತವೆ. ವಿಶೇಷವಾದಂತಹ ಮಂಗಳಾರತಿ ಆಗಿರಬಹುದು. ಇನ್ನು ದೇವರಿಗೆ ಇಷ್ಟವಾಗುವಂತಹ ಹೂಗಳಿಂದ ಅಲಂಕಾರವನ್ನ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ನಿನ್ನೆಯಿಂದಲೇ ಸಹ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರ್ತಾ ಇರುವಂಥದ್ದು, ಆಗಮಿಸ್ತಾ ಇರುವಂಥದ್ದು. ತಮ್ಮ ಬೇಡಿಕೆಗಳನ್ನು ರಾಯರ ಮುಂದೆ, ಬೇಡದೇ ಎಲ್ಲವನ್ನು ನೀಡುವಂತಹ ರಾಯರ ಮುಂದೆ ಕೈ ಮುಗಿದು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇರುವಂಥದ್ದು. ಈ ಎಲ್ಲವೂ ಸಹ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇರುವಂಥದ್ದು ಶೇಷಾದ್ರಿಪುರಂನ ಮಠದಲ್ಲಿರುವಂತಹ ಈ ಮಠದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿ. ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳಿದ್ದಾರೆ. ನಾನು ಅವ್ರ ಹತ್ರ ಕೇಳ್ತೀನಿ, ಏನು ಕೇಳ್ಕೊಂಡ್ರು ರಾಯರ ಮಠಕ್ಕೆ ಬಂದು, ಯಾವ ರೀತಿಯಾಗಿ ಅವರು ಆರಾಧನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ. ಅಮ್ಮ ನಮಸ್ತೆ. ನಮಸ್ತೆ. ಇವತ್ತು ರಾಯರ ಆರಾಧನೆ ನಡೀತಾ ಇದೆ, ಮಂಗಳಾರತಿ ನಡೀತಾ ಇದೆ, ತಾವು ಭಾಗಿಯಾಗಿದ್ದೀರಾ, ಏನು ಹೇಳ್ತೀರಾ? ನನಗೆ ಭಾಳ ಸಣ್ಣ ಮಗುವಿಂದ ರಾಘವೇಂದ್ರ ಅಂದರೆ ತುಂಬ ಇಷ್ಟ. ಆದರೆ ರಾಘವೇಂದ್ರನ ಮಾಡಬಾರ್ದು ಅಂತ ಮನೇಲಿ ಹೇಳಿದರು. ನಾನು ಹುಟ್ಟಿದ್ದು ನನಗೆ ತಿಳುವಳಿಕೆ ಬಂದಾಗಿಂದ ರಾಯರು ನೆನೆಸ್ಕೊಂಡು ಇದು ಮಾಡಿದ್ದೀನಿ. ನನಗೆ ರಾಯರು ಕಂಡ್ರೆ ತುಂಬ ಇಷ್ಟ. ನನಗೆ ಆರಾಧನೆಯಲ್ಲಿ ಆರೋಗ್ಯ ಆಯಸ್ಸು ಕೊಡಿ ಅಂತ. ಆರೋಗ್ಯ ಆಯಸ್ಸು ಕೊಟ್ಟರೆ ಅಷ್ಟೇ ಸಾಕಾಗಿದೆ. ಆರೋಗ್ಯಕ್ಕೆ ಆಯಸ್ಸಿದ್ರೆ ಏನು ಬೇಕಾದ್ರೂ ಗೆಲ್ಬೋದು. ನಾನು ಹುಟ್ಟಿದಾಗಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೋಗೋಕ್ಕೆ ಆಗಿಲ್ಲ. ಆದರೆ ಇನ್ನು 1 ವರ್ಷದಿಂದ ಹೋಗಿ ಬಂದೆ. ಈ ಸರಿ ಹೋಗ್ಬೇಕು ಅಂತ ಭಾಳ ಇಷ್ಟ ಆಯಿತು. ಆದರೆ ದರ್ಶನ ಮಾಡೋಕ್ಕೆ ಇದು ಆಗೋದಿಲ್ಲ ಅಂತ ಹೋಗಿಲ್ಲ. ಆದರೆ ನಾನು ಜೀವವರೆಗೂ ರಾಘವೇಂದ್ರನ ಮಾತ್ರ ಯಾವತ್ತೂ ಮರೆಯೋದೇ ಇಲ್ಲ. ಭಕ್ತಾದಿಗಳು ಸಹ ತಮ್ಮ ನೋವನ್ನು, ತಮ್ಮ ಅಳಲನ್ನು ಸಹ ದೇವರ ಮುಂದೆ ಇಡದೇನೆ ಎಲ್ಲವನ್ನು ನಿವಾರಿಸುವಂತಹ ದೇವರು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳಿ ತಮ್ಮ ಮಾತನ್ನು, ತಮ್ಮ ಭಕ್ತಿಯನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸಿರುವಂತಹದ್ದು. ಇನ್ನು ನಾಳೆ ಒಂದು ದಿನ ಸಹ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಗ ನ್ಯೂಸ್, ಬೆಂಗಳೂರು.